ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರತ್ನ ಚಾನಲ್. ಇವಾಗ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಬ್ರೆಡ್ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಇದು ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡಲು ನಾವು ಚಿಕ್ಕದಾಗಿ ಹಚ್ಚಿದಂಥ ಕ್ಯಾರೆಟು, ಹಾಗೆ ಒಂದು ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಟೊಮೊಟೊ ನಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ಡನ್ನು ತಗೋಬಹುದು. ಇದನ್ನು ಮಾಡಲು ಮುಂಚೆ ನಾವು ಒಂದು ಕಡಾಯಿ ಬಿಸಿ ಇಡೋಣ. ಕಡಾಯಿಯ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಇಲ್ಲ ಅಂತ ಅಂದರೂ ತುಪ್ಪನಾರ ಹಾಕ್ಬೋದು. ನಾನಿವತ್ತಿಲ್ಲಿ ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲು ಬಿಸಿ ಆದಮೇಲೆ ಸಣ್ಣದಾಗಿ ಹಚ್ಚಿದಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಇದನ್ನು ಸಣ್ಣ ಉರಿಲೇ ನಾವು ಫ್ರೈ ಮಾಡ್ಕೋಬೇಕು. ದೊಡ್ಡ ಉರಿ ಮಾಡಿದರೆ ಸೀದೋಗುತ್ತೆ, ಮತ್ತು ಇದು ತುಂಬ ಫ್ರೈಯೂ ಆಗಬಾರ್ದು. ಒಂದು ಅರ್ಧಕ್ಕಿಂತ ಕಡಿಮೆ ಫ್ರೈ ಆದ್ರೇ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ 1 ಬೈ 1 ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ತರಕಾರಿ ಮೊದಲು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕಿದ್ಮೇಲೆ ಕ್ಯಾಬೇಜು, ಹಾಗೆ ಕ್ಯಾಪ್ಸಿಕಮ್ಮು, ಟೊಮೊಟೊನ ಇದ್ರ ಜೊತೆ ನಾವು ಸೇರಿಸ್ಬಾರ್ದು. ಟೊಮೊಟೊ ಹಾಕಿದರೆ ಬೇಗ ಮೆಲ್ಟ್ ಆಗುತ್ತೆ. ಅದು ಟೊಮೊಟೊ ಜಾಸ್ತಿ ಮೆಲ್ಟ್ ಆಗಬಾರ್ದು. ಟೊಮೊಟೊನ ಲಾಸ್ಟಿಗೆ ಸೇರಿಸ್ಕೋಬೇಕು. ಇವಾಗ ಸೇರಿಸ್ಕೊಳ್ಳೋದು ಬೇಡ. ಇವು ಒಂದು 5 ನಿಮಿಷ ಫ್ರೈ ಆಗಲಿ. ಚೆನ್ನಾಗಿ ನೀರಿನ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಬೇಕು. ಏಕೆಂದರೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮಲ್ಲಿ ನೀರಿರೋದ್ರಿಂದ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆದಮೇಲೆ ಮಸಾಲೆಗಳನ್ನು ನಾವು ಸೇರಿಸ್ಕೋಬೇಕು. ಅದು ಮಸಾಲೆಗಳು ಮನೇಲಿರುವಂಥ ಮಸಾಲೆನೇ ನಾವು ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ಉಪ್ಪನ್ನು ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೋಬೇಕು. ಖಾರದ ಪುಡಿನೂ ಸಹ ನಮಗೆ ಖಾರ ತಕ್ಕನಾಗಿರಬೇಕು. ಅಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ಖಾರ ಸ್ವಲ್ಪ ಜಾಸ್ತಿನೇ ಇದ್ರೇ ಚೆನ್ನಾಗಿರುತ್ತೆ. ಖಾರ ಪುಡಿ ಹಾಕಿದ ಮೇಲೆ ಸ್ವಲ್ಪ ಗರಂ ಮಸಾಲ, ಹಾಗೆಯೇ ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಅರಿಶಿನ ಪುಡಿ, ಇವೆಲ್ಲನೂ ಮಸಾಲೆಗಳನ್ನೆಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ. ಇವು ಸೇರಿಸ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ತರಕಾರಿಗಳು ಫುಲ್ಲು ಸಾಫ್ಟ್ ಆಗೋದೇನು ಬೇಕಾಗಲ್ಲ, ಸ್ವಲ್ಪ ಸಾಫ್ಟ್ ಆದ್ರೇ ಸಾಕು. ಜಾಸ್ತಿ ಸಾಫ್ಟ್ ಆದರೆ ಮೆತ್ತಗಾಗುತ್ತೆ. ಮತ್ತು ಲಾಸ್ಟಿಗೆ ಕೊನೆ ನೋಡಿ, ಈ ರೀತಿ ಅದು ಫ್ರೈ ಆಗಲಿ. ಈ ರೀತಿ ರೋಸ್ಟರ್ ಇರುತ್ತೆ. ರೋಸ್ಟರ್ ಇಲ್ಲಾಂದರೆ ತವದ ಮೇಲೂ ಸಹ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೋಬೋದು. ಅದು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟಿಗೆ ಟೊಮೊಟೊ ಇತ್ತಲ್ವ, ಟೊಮೊಟೊನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನೂ ಸಹ ಮೆತ್ತಗಾಗಬಾರ್ದು ಅಂತ ಹೇಳಿದೆ. ಸ್ವಲ್ಪ ಮಸಾಲೆ ಇದಕ್ಕೆ ಹಿಡಿಯೋವರೆಗೂ ಇದನ್ನು ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡೋಣ. 1 ನಿಮಿಷ ಟೊಮೊಟೊನ ಮಿಕ್ಸ್ ಮಾಡಿದರೆ ಸಾಕು, ಅದು ಮಿಕ್ಸ್ ಆಗುತ್ತೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆವಾಗಲೇ ತೋರಿಸಿದ್ನಲ್ಲ ರೋಸ್ಟರ್ಗೆ ಸ್ವಲ್ಪ ಬೆಣ್ಣೆ ಹಾಕಿದೆ. ಬೆಣ್ಣೆ ಹಾಕಿಬಿಟ್ಟು ಆ ಸೈಡಲ್ಲಿ ಇಟ್ಕೊಂಡು ಬೆಣ್ಣೆನ ಹಾಕಬೇಕು. ಏಕೆಂದರೆ ಈ ಸ್ಟವ್ ಮೇಲೆ ಇಟ್ಕೊಂಡ್ರೆ ಒಂದು ಕಡೆ ಬ್ರೆಡ್ಡು ಬೆಂದು ಅಂದರೆ ಸೀದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಕೆಳಗಡೆನೇ ಇಟ್ಕೊಂಡು ಬ್ರೆಡ್ ರೋಸ್ಟ್ ಅಂದರೆ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಬೆಣ್ಣೆನ ಲಾಸ್ಟಿಗೆ ನೋಡಿ ಮೇಲೂ ಸಹ ಸ್ವಲ್ಪ ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ತುಪ್ಪನಾದರೂ ಸಹ ಇದಕ್ಕೆ ಸೇರಿಸ್ಕೋಬೋದು. ಈ ರೀತಿ ನಿಧಾನವಾಗಿ 2 ಕಡೆ ರೋಸ್ಟನ್ನು ಮಾಡಬೇಕಾಗುತ್ತೆ. ಒಂದೇ ಕಡೆ ತುಂಬ ಕಡಿಮೆ ಉರಿಲಿ ಇದನ್ನು ಮಾಡಬೇಕು. ನೋಡಿ ಟ್ಯಾಗ್ ಇದೆ, ಟ್ಯಾಗ್ನು ಸೇರಿಸ್ಕೊಂಡು ನಾವು ರೋಸ್ಟ್ ಆಗಿದೆ ಇಲ್ವಂತ ತೆಗೆದು ನೋಡ್ಕೊಂಡು ನಾವು ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ. 2 ಕಡೆನೂ ಸಹ ನಾವು ಇದನ್ನು ಬೇಯಿಸ್ಕೋಬೇಕು. ನೀಟಾಗಿ ಸಣ್ಣ ಉರಿಲೇ ಇದನ್ನು ಬೇಯಿಸ್ಕೋಬೇಕು. ಇದು ಒಂದೇ ಕಡೆ ಇಟ್ಕೊಂಡ್ರೆ ಸೀದು ಹೋಗಿಬಿಡುತ್ತೆ, ಅದು ಸರಿ ಬರೋಲ್ಲ. ನೋಡಿ ಈ ರೀತಿ 2 ಕಡೆನೂ ತಿರ್ಸ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಬೇಕು. ಗೋಲ್ಡನ್ ಬ್ರೌನು ನೀಟಾಗಿ ಎಲ್ಲ ಕಡೆನೂ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಇನ್ನೊಂದು ಆಗಿದೆ. ಇನ್ನೊಂದು 2 ನಿಮಿಷ ಇದನ್ನು ರೋಸ್ಟ್ ಮಾಡೋಣ. ನೋಡಿ ಆಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ತವಾದ ಮೇಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ತವವನ್ನು ಬಿಸಿ ಇಡೋಣ. ಇದು ನೀಟಾಗಿ ಬಿಸಿ ಆಗಲಿ. ಬಿಸಿ ಆಗಲಿಲ್ಲ ಅಂದರೆ ಇದು ನೀಟಾಗಿ ರೋಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಇದು ನೀಟಾಗಿ ಸಣ್ಣ ಉರಿಲೇ ರೋಸ್ಟ್ ಮಾಡೋಕ್ಕೆ ತವವನ್ನು ಬಿಸಿ ಮಾಡ್ಕೋಬೇಕು. ಇದ್ರ ಮೇಲೆ 1 ಸ್ಪೂನಷ್ಟು ನಾನು ಬೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆಯೂ ಸೇರ್ಕೊಳ್ಳೋಗೆ ಸ್ಪ್ರೆಡ್ ಮಾಡಬೇಕು. ಇದ್ರ ಮೇಲೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ಡನ್ನು ರೋಸ್ಟಕ್ಕೆ ಹಾಕಬೇಕು. ನೋಡಿ ಈ ರೀತಿ ನಾನು ಇದ್ರ ಮೇಲೆ ಬೆಣ್ಣೆಯನ್ನು
ಹಾಕಲ್ಲ. ಏಕೆಂದರೆ ಬೆಣ್ಣೆ ಮುಂಚೆನೇ ತವಾದ ಮೇಲೆ ಜಾಸ್ತಿ ಹಾಕಿದ್ದೆ ಅಲ್ವಾ, ಅದೇ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಬೆಣ್ಣೆನ ಸೇರಿಸ್ತಾ ಇಲ್ಲ. ನೋಡಿ ಬೆಣ್ಣೆ ಹಾಕಿದ ಮೇಲೆ ಎಷ್ಟೊಂದಿತ್ತು ಬೆಣ್ಣೆ, ಇವಾಗೆಲ್ಲ ಅಂದರೆ ಡ್ರೈ ಆಗಿ ಹೋಗಿದೆ, ಬ್ರೆಡ್ಡಿಗೆಲ್ಲ ಹಂಚ್ಕೊಂಡಿದೆ. ನೋಡಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ಇದನ್ನು ಸಹ ನಾವು ತಿರುಗಿಸಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ. ನೆಕ್ಸ್ಟು ಇನ್ನೊಂದು ಪೀಸ್ ಇತ್ತಲ್ವ, ಅದನ್ನು ಇದ್ರ ಮೇಲೆ ಸೇರಿಸ್ಬಿಟ್ಟು ನೆಕ್ಸ್ಟ್ ಇದನ್ನು ನೀಟಾಗಿ ಬ್ರಷ್ ಮಾಡಬೇಕು. ಎರಡೂ ಕಡೆಯೂ ಸಹ ಬ್ರಷ್ ಮಾಡಬೇಕು. ಬ್ರಷ್ ಮಾಡೋದ್ರಿಂದ ಅದು ನೀಟಾಗಿ ಮೆಲ್ಟ್ ಆಗುತ್ತೆ, ಎರಡು ಕಡೆಗೂ ಸಹ ಸೇರಿಕೊಳ್ಳುತ್ತೆ. ನೋಡಿ ಈ ಥರ ಪೀಸಸ್ಸು ಒಡೆದೋಗಲ್ಲ. ನೋಡಿ ಈ ರೀತಿ ರೋಸ್ಟನ್ನು ಮಾಡ್ಕೋಬೇಕು. ಅದನ್ನು 1 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಆಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಅಂದರೆ ಯಾವ ವೆಜಿಟೇಬಲ್ಸು ಸಹ ಹೊರಗಡೆ ಬಂದಿರಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಏಕೆ ಫುಲ್ಲು ಸ್ಟಫಿಂಗ್ ಒಳಗಡೆ ಇರುತ್ತೆ. ನೋಡಿ ಒಂದು ಸ್ವಲ್ಪನೂ ಸಹ ಹೊರಗಡೆಗೆ ಬಂದಿರಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಟೊಮೊಟೊ ಕಿಚಪ್ ಇದ್ದರೆ ಸಾಕು, ಮತ್ತು ಸ್ವಲ್ಪ ಸ್ಪೈಸಸ್ಸು ಸಹ ಇರಬೇಕು. ಚಳಿಗಾಲಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೂ ಸಹ ಹೇಳ್ಬೋದು. ನಾನಿವಾಗ ಇದನ್ನು ಟೊಮೊಟೊ ಕಿಚಪ್ ನೋಡಿ ಹಾಕ್ತಾಯಿದ್ದೀನಿ. ಈ ರೀತಿ ಟೊಮೊಟೊ ಕಿಚಪ್ ಹಾಕೋಬಿಟ್ಟು ತಿಂತಾಯಿದ್ರೇ ತುಂಬಾ ಮಜಾ ಇರುತ್ತೆ. ಮಕ್ಕಳಂತೂ ಸ್ಕೂಲಿಂದ ಬಂದಿರ್ತೇವೆ, ಮತ್ತು ಈವ್ನಿಂಗ್ ಮಕ್ಕಳು ಸ್ಕೂಲ್ ಮುಗಿಸ್ಕೊ ಬಂದಾಗ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತವೆ. ನೋಡಿ ಟೊಮೊಟೊ ಕಿಚಪ್ ಜೊತೆ ಮಾಡ್ಕೊಂಡು ತಿಂತಾಯಿದ್ರೇ ತುಂಬ ಮಜಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಮತ್ತು ಸ್ಪೈಸಸ್ಸು ಸಹ ಸ್ವಲ್ಪ ಜಾಸ್ತಿ ಇರಬೇಕು. ಇದು ಆಗಿದೆ. ಇವತ್ತಿನ ವ್ಲಾಗ್ ಇಷ್ಟೇ. ಟೊಮೊಟೊ ಕಿಚಪ್ ಜೊತೆ ನಾನು ಮಕ್ಕಳಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಟೊಮೊಟೊ ಕಿಚಪ್ ಇಲ್ಲ ಅಂತ ಅಂದರೂ ಸಹ ಹಾಗೇ ಇದನ್ನು ತಿನ್ಬೋದು, ತುಂಬ ಟೇಸ್ಟ್ ಇರುತ್ತೆ. ಮತ್ತು ಇದ್ರ ಜೊತೆ ಟೊಮೊಟೊ ಕಿಚಪ್ ಇಲ್ಲ ಅಂದಾಗ ಒಂದು 1/4 ಸ್ಪೂನಷ್ಟು ಶುಗರನ್ನು ಸೇರಿಸ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಶುಗರು ನೀಟಾಗಿ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡಬೇಕಾಗುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.